ಸೊ ಯಾರಿಗೋಸ್ಕರ ತರಿಸಿರೋದು ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ ನಾನು, ಇವಾಗಲೇ ಹೇಳಲ್ಲ. ಒಲೆಯಲ್ಲಿ ಮಾಡ್ಕೊಂಡು ತಿನ್ನೋದಂದರೆ ತುಂಬ ಇಷ್ಟ. ಸೊ ಈಗ ಅವರೆಲ್ಲ ದೊಡ್ಡವರು ನಮ್ಮ ಕೈ ಸಿಗಲ್ಲ. ವಾವ್ ನೋಡಿ. ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೀರ್ತಿ ಬ್ಲಾಗ್ಸ್. ಸೊ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಸೊ ನೋಡಿ, ನಮ್ಮ ಮನೆಗೆ ಯಾರೋ ಹೊಸ ಗೆಸ್ಟ್ ಬಂದುಬಿಟ್ಟಿದ್ದಾರೆ ಇವತ್ತು. ಸೊ ಇಲ್ಲಿಂದನೇ ಇವತ್ತು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ವೀಡಿಯೋ ಏನಪ್ಪ ಅಂದರೆ, ನಾವು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಅದು ಹೊರಗಡೆ ಸೌದೆ ಒಲೆಯಲ್ಲಿ ಮಾಡೋದು ಅಂದ್ಕೊಂಡಿದ್ದೀವಿ. ಸೌದೆ ಒಲೆಯಲ್ಲಿ ಮಾಡ್ತಾಯಿದ್ದೀವಿ, ಒಳಗಡೆ ಮಾಡ್ತಾಯಿಲ್ಲ, ಹೊರಗಡೆ ಮಾಡ್ತಾಯಿದ್ದೀವಿ. ಸೊ ಇದೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇವಾಗ ಮಾಡಬೇಕು. ಇವಾಗ ಟೈಮ್ ಒಂದು 6:30 ಆಗಿದೆ ಅನಿಸುತ್ತೆ. ಸೊ ಮತ್ತು ನಾನು ಮತ್ತು ನನ್ನ ಫ್ರೆಂಡ್ ಮಾಡ್ತಾಯಿದ್ದೀವಿ. ತೋರಿಸ್ತೀನಿ ಅವಳನ್ನ, ಮುಂದೆ ಬರ್ತಾಳೆ. ಸೊ ಹಾಯ್, ವಿಡಿಯೋ ನೋಡಿ, ಫುಲ್ ನೋಡಿ, ಓಕೆನಾ? ಬಾಯ್ ಬಾಯ್. ಮತ್ತು ನಮ್ಮ ಹೆಲ್ಪರು ಇವತ್ತು ಇಬ್ಬರು ಮಾಡ್ತಾಯಿದ್ದೀವಿ. ಸೊ ಹೆಂಗೆ ಬರುತ್ತೆ ಬಿರಿಯಾನಿ ಗೊತ್ತಿಲ್ಲ, ನೋಡುವ. ನಂಗೆ ಇಷ್ಟ ಸೌದೆ ಒಲೆಯಲ್ಲಿ ಮಾಡ್ಕೊಂಡು ತಿನ್ನೋದಂದರೆ ತುಂಬ ಇಷ್ಟ. ಸೊ ಇವಳು ಕೇಳಿದೆ ಮಾಡೋದ ಅಂತ, ಅವಳು ಓಕೆ ಅಂದ್ಬಿಟ್ಲು. ಸೊ ಅದಕ್ಕೆ ಇವತ್ತು ಹೊರಗಡೆ ಕುತ್ಕೊಂಡು ಫುಲ್ಲು ಜೋಶಿಂದ ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡುವ, ಓಕೆನಾ? ನೀವು ಬನ್ನಿ, ನೀವು ನಮ್ಮ ಜೊತೆ ಟೇಸ್ಟ್ ಮಾಡೋಕ್ಕಾಗಲ್ಲ, ಬಟ್ ನೋಡಿ ಎಂಜಾಯ್ ಮಾಡಿ. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ, ಓಕೆನಾ? ಇವ್ರು ಕಟ್ ಮಾಡಿಬಿಟ್ಲು ಅದಲ್ಲ. ಸೊ ನಾನು ಆಲ್ರೆಡಿ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಬಂದು ಮೇಲ್ಗಡೆ ಬಂದಿದ್ದೀವಿ. ಸೊ ಇವಳು ಏನೇನೋ ಕತ್ಕೊಂಡು ಬಂದಿದ್ದಾಳೆ. ನಮ್ಮ ಮನೆ ಅಕ್ಕಪಕ್ಕ ಹೋಗಿ ಎಲ್ಲ ನಿಮಗೆ ತೋರಿಸ್ತೀವಿ ಏನೇನು ಅಂತ, ಓಕೆನಾ? ಸೊ ಇವಾಗ ನಾವು ಒಲೆ ಮಾಡಬೇಕು. ಅಲ್ಲಿ ಇಟ್ಕೆ ಇದೆ, ಇಟ್ಕೆ ಇಟ್ಬಿಟ್ಟು ಮರಳೆಲ್ಲ ತಂದಿದ್ದೀವಿ. ಇವಾಗ ಹೋಗಿ ಒಲೆ ಮಾಡಿಬಿಟ್ಟು ಬಿರಿಯಾನಿ ಮಾಡ್ತೀವಿ, ಓಕೆನಾ? ನೋಡಿ ನನ್ನ ಫ್ರೆಂಡ್ ಎಷ್ಟು ಹೆಲ್ಪ್ ಮಾಡ್ತಾಳೆ ಅಂದರೆ, ಮಣ್ಣೆಲ್ಲ ತಗೊಬಂದು ಸುರಿತಾ ಇದ್ದಾಳೆ. ಮಂದಕ್ಕೆ ಹಾಕಿ ನೆಲಗಿಲ್ಲ ಇದಾಗ್ಬಿಟ್ಟದು. ಸೊ ನೋಡಿ, ಇಲ್ಲೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀವಿ ನಾವು. ಸೊ ಅಕ್ಕಿ ಇದು ಮ್ಯಾರಿನೇಟ್ ಮಾಡಿ ಕಲ್ಸ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದೆಲ್ಲ ಕೂದಿಟ್ಕೊಂಡಿದ್ದೀನಿ. ಸೊ ಉಪ್ಪು, ನೀರು, ಎಣ್ಣೆ, ಪಾತ್ರೆ. ಹೇಳು, ಆಯಿತು. ಸರಿಯಾಗಿ ಹೇಳೆ. ಬರ್ಲಾಗ್ತಿದ್ದೀನಿ ಕಣೆ ಒಲೆಸಕ್ಕೆ. ಸೊ ನೋಡಿ, ನಾ ಕಾಣಿಸ್ತಾ ಇದ್ದೀನ. ಸೊ ಅವಳು ಇವತ್ತು ನನಗೆ ಒಲೆ ಎಲ್ಲ ಅಷ್ಟು ಕಸ್ತಕ್ಕೆ ಬರಲ್ಲ. ಕಸ್ತೀನಿ ಅಂದರೆ ಬೇಗ ಆಗಲ್ಲ. ಸೊ ಅವಳು ಚೆನ್ನಾಗಿ ಕಸ್ತಾಳೆ. ಸೊ ಅವಳೇ ಕಸ್ತಾ ಇದ್ದಾಳೆ, ಸಾಕಲ್ವಾ? ಸೊ ಬೇಗ ಬೇಗ ಸ್ಟಾರ್ಟ್ ಮಾಡಿ. ಸೊ ಇರಿ, ಅವೆಲ್ಲ ಅವಳಿಗೆ ಎತ್ಕೊಟ್ಬಿಟ್ಟು ನಿಮಗೆ ಸಿಗ್ತೀನಿ. ಮೇಡಮ್ ಹೆಂಗೆ ಒಲೆ ಕಸೋದು ಒಂದು ಸ್ವಲ್ಪ ಟ್ರಿಕ್ಕೆ ಮೇಡಮ್. ಸೌದೆನೇ ಎತ್ಕೊಬಂದು ಹತ್ರದಲ್ಲಿ ಇಟ್ಕೊಂಡಿಲ್ವಲ್ಲ ಮೇಡಮ್? ಏನೇ ಇಷ್ಟು ಬೇಗ? ಇದು ಪೇಪರ್ ಕೊಡು, ಇದಾ ಗಾಯ್ಸ್? ಇವಳು ಕಳಿಸ್ಬಿಟ್ಲು ಗಾಯ್ಸ್, ಕತ್ತಟ್ಲು ಸೌಮ್ಯ. ಸೊ ಖುಷಿ ಆಗೋಯ್ತು ನನಗೆ. ಬೇಗ ಕುತ್ಕೋತಾ ಇದೆ. ಒಂದು ಸ್ವಲ್ಪ ಕವರ್ ಏನಾದರೂ ನೋಡೋದ, ಏನಾದರೂ ಹೊಗೆ ಬರ್ತಾ ಇದೆ. ನನ್ನ ಕೈಲಿ ಕುತ್ಕೊಳ್ಳೋಕೆ ಆಗೋದಿಲ್ಲ. ಚಿಕ್ಕದು ಸೌದೆ ಬೇಕಾ? ಚಿಕ್ಕದೇನೆ. ಹಾಂ, ಸೊ ನಿಮ್ಗಿರಿ ಒಂದು ನಿಮಿಷ, ನಾನು ಸೌದೆ ಕೊಟ್ಬಿಟ್ಟು. ಸೊ ಪಾಪ ಹೊಗೆ ಬರ್ತೈತೆ. ನನಗೆ ಒಂಥರ ಅನಿಸ್ತೈತೆ ಇವಾಗ. ಉರ್ಬೆ ಇವಾಗ ಹತ್ತುತ್ತೆ. ವಾವ್ ನೋಡಿ ಗಾಯ್ಸ್, ಅದು ಉರಿತಾ ಇದೆ, ಕೆಡ್ತಾ ಇದೆ, ಉರಿತಾ ಇದೆ, ಕೆಡ್ತಾ ಇದೆ. ಯಾಕೆ ಹಂಗೆ ಆಗ್ತೈತೆ ಅಂತ ಗೊತ್ತಾಯಿಲ್ಲ. ಸೊ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ. ಹಾಂ ಹಾಂ, ಓ ಅದು ಅವಳಿಗೆ ತುಂಬ ಗೊತ್ತು. ಹೇಳು ಹೇಳು. ಅಲ್ಲ, ನೀನೇನು ಹೇಳಕ್ಕೆ ಬಂದಲ್ಲ, ಬೇರೆ ಏನು ಹೇಳಕ್ಕೆ ಬಂದೆ. ಸೊ ನಾವಿವಾಗ ಅಡುಗೆ ಮಾಡೋಷ್ಟು ಒಂದು 10 ಗಂಟೆ ಆಗುತ್ತೋ ಏನೋ ಗೊತ್ತಾಯ್ತಿಲ್ಲ. ಈಗ ಈ ಒಲೆ ನೋಡ್ತಾ ಇದ್ರೆ ನೋಡಿ ಗಾಯ್ಸ್, ಹತ್ತು ಬಿಡ್ತು ಇವಾಗ.
ಥ್ಯಾಂಕ್ ಯು ಕಣೆ ಸೌಮ್ಯ. ಅದು ವಿಡಿಯೋಗೋಸ್ಕರ ಗಾಯ್ಸ್ ಹೇಳ್ತಾ ಇರೋದು. ನಾನು ಯಾವತ್ತೂ ಥ್ಯಾಂಕ್ಸ್ ಅಥವಾ ಸಾರಿ ನಾವೇನು ಕೇಳಲ್ಲ. ನಿಜ ತಾನೇ? ಕೇಳಿದೀವಾ? ನಾವು ಬೇಜಾರಾದರೂ ಸಾರಿ ಹೇಳಲ್ಲ, ಏನಾದರೂ ಹೆಲ್ಪ್ ಮಾಡಿದ್ರು ಥ್ಯಾಂಕ್ಸ್ ಹೇಳಲ್ಲ. ಓ ಹಂಗೇನಾ? ನಮ್ದೊಂಥರ ಟಾಮ್ ಆ್ಯಂಡ್ ಜೆರ್ರಿ ಥರ. ಸಾರಿನೂ ಕೇಳಲ್ಲ, ಥ್ಯಾಂಕ್ಸ್ ಹೇಳಲ್ಲ, ಏನು ಹೇಳಲ್ಲ ನಾವು. ಆದರೂ ಹಿಂಗಿದ್ದೀವಿ ಗೊತ್ತಿಲ್ಲ. ಸೊ ಕತ್ಕೋತು ನೋಡಿ. ಮತ್ತು ಈ ಸ್ವಿಂಗ್ ಬಗ್ಗೆ ಏನು ಹೇಳ್ತೀರಾ? ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ, ಓಕೆನಾ? ಸೊ ಯಾರಿಗೋಸ್ಕರ ತರಿಸಿರೋದು ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ, ನಾನು ಇವಾಗಲೇ ಹೇಳಲ್ಲ. ಸೊ ನನಗೆ ಫುಲ್ ಇಷ್ಟ ಆಗ್ಬಿಡ್ತಿದ್ದು. ಸೊ ನನ್ನ ಫ್ರೆಂಡಿರೋ ಒಲೆಯಲ್ಲಿ ಬೇಯ್ತಾ ಇದ್ದಾಳೆ. ಸೊ ಏನು ಮಾಡೋದು ಹೇಳಿ, ಗೊತ್ತಾಗ್ತಾ ಇಲ್ಲ. ಪಾತ್ರೆ ಇಡೆ, ಪಾತ್ರೆನೇ ಇಟ್ಟಿಲ್ಲ ಗಾಯ್ಸ್ ಇವಳು. ಒಲೆ ಸೌದೆ ಇಲ್ಲ, ಖಾಲಿ ಆಗ್ತೈತೆ. ಇವಳು ಪಾತ್ರೆನೇ ಇಟ್ಟಿಲ್ಲ. ಪಾತ್ರೆ ಇಡ್ತಾವಳೆ, ಹೋಗೇ ಬರ್ತೈತೆ. ಜಾಸ್ತಿ ಹಾಕ್ಬಿಟ್ಟಿದ್ಯ ಅನಿಸ್ತೈತೆ. ತೆಗಿ ಒಂದಾಮೇಲೆ ಹಾಕು. ನೋಡಿ ಗಾಯ್ಸ್ ಬೆಂಕಿ ಯಾವ ಥರ ಉಗ್ತಿದೆ. ನಾನು ಎಣ್ಣೆ ಹಾಕ್ಲಾ? ನಿಮ್ಮ ಸರ್ದಿ ಎದೊಳಿ ಮೇಕ್ ಬಾ ಇಲ್ಲಿಗ ಹೊಗೆ ಬರ್ತಾ ಬೇಡ. ಗಾಯ್ಸ್ ಎಣ್ಣೆ ಹಾಕ್ತಾ ಇದ್ದೀನಿ. ಎಷ್ಟು ಹಾಕ್ತಿ ಅಂತ ಗೊತ್ತಾಯ್ತಿಲ್ಲ. ಚೆನ್ನಾಗಿ ಹಾಕು ಎಣ್ಣೆ. ಇಲ್ಲ ಚೆನ್ನಾಗಿ ಹಾಕ್ತೀನಿ, ಎಷ್ಟು ಹಾಕ್ತಿ ಅಂತಲೂ ಗೊತ್ತಾಯ್ತಿಲ್ಲ. ಅಲ್ಲಿ ನಾನು ಗೊತ್ತಾಗ್ತಾ ಇದೆಯಲ್ಲೇ. ಉರಿತೈತಲ್ಲ ಒಲೆ. ಅಲ್ಲ ನೋಡಲಿ ಎಣ್ಣೆನ, ನನಗೆ ಕಾಣಿಸ್ತಾ ಇಲ್ಲ ಅಲ್ಲಿ. ನೋಡು. ಆಗ್ತಾ ಇಲ್ಲ ಗಾಯ್ಸ್, ನನಗೆ ತೋರಿಸಿ. ನನ್ನನ್ನು ಪರದಾಡ್ತಿರೋದಾ? ಆಗ್ತಾ ಇಲ್ಲ ನನಗೆ. ನಾನು ನೋಡಿದ್ರೆ ನಿಮ್ಗೆ ಏನು ಅನ್ನಿಸ್ತಾ ಇದೆ ಹೇಳಿ. ಎಣ್ಣೆ ಜಾಸ್ತಿ ಇದ್ರೆ ಚೆನ್ನಾಗಾಗುತ್ತೆ. ಕಣ್ಣೀರು ಬಂದರೆ ಅಕ್ಕ ಅಳ್ತಾ ಇದ್ದಾಳೆ ನೋಡಿ. ಖುಷಿ ಅವಳಿಗೆ. ನಾನು ಅಳಿದ್ರೆ ಯಾವ ಥರ ಒಲೆ ಕಸಿಯೇನೆ ನೋಡೆ. ಕತ್ತೈತೆ ಕಣೆ ಪಾಪ. ನನ್ನ ತೋರಿಸು ನೋಡಿ. ಅಡುಗೆ ಮಾಡ್ತಿದ್ರು. ಈಗ ಇವಳು ಹೊಗೆ ಬರ್ತಿರೋದಕ್ಕೆ ಡ್ಯಾನ್ಸೇ ಮಾಡ್ಬಿಡ್ತಾಳೆ ನೋಡಿ. ನಿಜವಾಗ್ಲೂ ಆಗಿನ ಕಾಲದಲ್ಲಿ ಆ ಥರ ಹಿಂಗೆ ಒಲೆಲ್ಲ ಅದು ಹೆಂಗೆ 1 ನಿಮಿಷ ತಡ್ಕೊಳಕ್ಕಾಗಲಿಲ್ಲ. ಹೆಂಗೆ ಮಾಡ್ತಿದ್ರು ಈ ಥರ ಅಡುಗೆಗಳನ್ನ. ನಿಜವಾಗ್ಲೂ ಅವ್ರಿಗೊಂದು ದೊಡ್ಡ ಸಲ್ಯೂಟ್. ತೋರಿಸು ಈರುಳ್ಳಿ ವಾವ್ ಮೈ ಎಣ್ಣೆ ಕಾದಿದೆ. ಇತ್ತಾಗ ಹೊಗೆ ಬರ್ತಿಲ್ಲ. ಹೊಗೆ ಅಂತ ಅಳ್ತಾ ಇದ್ದಾಳೆ ಪಾಪ. ಏನು ಮಾಡೋಕ್ಕಾಗಲ್ಲ, ಅಡುಗೆ ಮಾಡಲೇಬೇಕು. ಏನು ಮಾಡೋಕ್ಕಾಗುತ್ತೆ? ಹೇಳಿರೋದು ಇದೆಲ್ಲ ಪ್ಲ್ಯಾನ್ ಎಲ್ಲ ಅಕ್ಕಂದೆ. ನಮ್ಮ ಅಜ್ಜಿ ಹೇಳಿದ್ರು ಗೊತ್ತಾ, ತೋರಿಸೆ ನಮ್ಮ ಅಜ್ಜಿ ಹೇಳಿದ್ರು ಬೇಡ ಆರಾಮಾಗಿ ಒಳಗಡೆ ಮಾಡ್ಕೊ ಅಂತ. ನಾನು ಇಲ್ಲ ಮಾಡ್ತೀನಿ ಅಂದ್ಕೊಂಡು ಬಂದೆ. ಏನು ಒಳಗಡೆ ಹೆಂಗೆ ಹೋಗೋಕ್ಕಾಗುತ್ತೆ? ಸೊ ಇದೆಲ್ಲ ಅವಳಿಗೆ ಕಣ್ಣೀರು ಬಂದರೂ ಪರವಾಗಿಲ್ಲ, ಇವತ್ತು ಅಡುಗೆ ಆಯ್ತದೆ. ಟೆನ್ಷನ್ ತಗೋಬೇಡಿ. ತೋರಿಸ್ತೀನಿ ನಾನು ನಿಮಗೆ, ಮಾಡಿಬಿಟ್ಟೆ ತೋರಿಸ್ತೀನಿ. ಇಲ್ಲೇ ಮಾಡ್ತೀನಿ ಮಾತಾಡು. ಸೊ ಈ ಕಡೆ ಕೂತ್ಕೊಬಿಟ್ಟೆ, ಒಲೆ ಆ ಕಡೆ ಇದೆ, ನಾನು ಈ ಕಡೆ. ಹೊಗೆ ಬರ್ತೈತೆ ಅಂತ ನೋಡಿ ಕೂತ್ಬಿಟ್ಟವಳೆ. ಸೊ ಇದು ಸಂಡೇ ಸ್ಪೆಷಲ್. ನಾವು ಒಲೆಯಲ್ಲೇ ಬಿರಿಯಾನಿ ಮಾಡ್ತಾಯಿದ್ವಿ. ಪಲಾವ್ ಅಥವಾ ಬಿರಿಯಾನಿ ಏನಾದರೂ ಹೇಳ್ಕೊಬೋದು. ಏನೋ ಒಟ್ಟಿನಲ್ಲಿ ಚೆನ್ನಾಗಿದೆ ಸಾಕು. ಅಡುಗೆ ಚೆನ್ನಾಗಾದರೆ ಸಾಕಷ್ಟೇ ನಮಗೆ. ಒಲೆ ಉರಿತೈತೆ. ಅದೊಂದು ಬಟ್ಟೆ ಐತಲ್ಲ, ಒಂಚೂರು ಅಲ್ಲಾಡ್ತದಲ್ಲ. ಲೇ ಸಾಂಗ್ ಹೇಳೆ ಯಾವುದಾದ್ರೂ. ಹೇಳು. ಯಾಕಾಗಿದೆ ನೀನಿಲ್ಲದೆ ಹಂಗಾಗಿದೆ. ಸಂಜೆ ಏನೋ ರಾತ್ರಿ ಆಗ್ತಾ ಇದೆ. ನಮ್ಮಮ್ಮ ರಾತ್ರಿ ಆಗ್ಲೇಬೇಕಲ್ವಾ? ರೆಡಿ ಮಾಡೋಷ್ಟ ನಮ್ಮಮ್ಮ ಬಟ್ಟೆನೇ ಒಗ್ದಾಕ್ಬಿಟ್ರು. ಹೊಗೆ ಬರ್ತಿದೆ. ಉರಿತೈತಾ? ಉರಿತೈತೆ. ಸಾಕು ಬೈ ಕಡೆ.
ಕಬಾಬ್ ಥರ ಕಾಣಿಸ್ತಿದ್ದಾರೆ, ಕಬಾಬ್ ಅಲ್ಲ ಇದು. ಸೊ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಹಾಕ್ತಾಯಿದ್ದೀನಿ ನೋಡ್ಬೋದು. ನಾನು ಮೊಸರು ಎಲ್ಲ ಇದಕ್ಕೆ ಮ್ಯಾರಿನೇಟ್ ಮಾಡಿ ಕಲಸಿಟ್ಕೊಟ್ಟಿದ್ದೀನಿ. ಸೊ ಚೆನ್ನಾಗಿ ಅಂದರೆ ಪೀಸಸ್ಗೆಲ್ಲ ಚೆನ್ನಾಗಿ ಮಸಾಲೆ ಇರುತ್ತೆ ಅಂತ. ಸೊ ಮಾಮೂಲಿ ನಾರ್ಮಲ್ ಮಾಡುವಾಗ ಪೀಸ್ ಅಷ್ಟು ಮಸಾಲೆ ಇದ್ದಿರಲ್ಲ, ಅದಕ್ಕೋಸ್ಕರ ಟೈಮ್ ಇದ್ದರೆ ಈ ಥರ ಮಾಡ್ತೀನಿ. ಇಲ್ಲಾಂದರೆ ಇವತ್ತು ಸ್ವಲ್ಪ ಟೈಮ್ ಇತ್ತು. ಗಾಯ್ಸ್ ಆಗ್ತಾ ಇಲ್ಲ ನನಗೆ. ಚಿಕನ್ ಬೇಗ ಕುಕ್ ಆಗುತ್ತೆ ಅಂದ್ಬಿಟ್ಟು ಚಿಕನ್. ಸೊ ಮಟನ್ ಆದರೆ ದೊಡ್ಡ ನಾವೇನು ಗೊತ್ತಾ, ಆನಾಗೋಯ್ತಾ ನಾನು ಕಾಣಿಸ್ತೀನಿ. ಸೊ ನಾವು ಹಬ್ಬದಲ್ಲೆಲ್ಲ ನಾವು ಮಟನ್ ಸಾಂಬಾರೆಲ್ಲ ಒಲೆಲೇ ಮಾಡೋದು. ಅದು ಏನು ಟೇಸ್ಟ್ ಅಂತೀರಾ. ಸೊ ಒಲೆದು ಟೇಸ್ಟೇ ಬೇರೆ. ನಾವು ಎಷ್ಟೇ ಗ್ಯಾಸಲ್ಲಿ ಮಾಡ್ಕೊತಿದ್ರು ಅವಾಗ ಒಲೆಯಲ್ಲಿ ಮಾಡ್ತಿರ್ಬೇಕು ಕಣೆ, ಗೊತ್ತಾಯ್ತದೆ. ಮಡ್ಕೆಯಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು. ನೆಕ್ಸ್ಟ್ ಯಾವ ಹಬ್ಬ ಬರ್ತೈತೆ? ನೆಕ್ಸ್ಟ್ ಯುಗಾದಿ ಆದ್ಮೇಲೆ ಹಬ್ಬ, ಅದು ದೊಡ್ಡಮ್ಮನ ಹಬ್ಬ ಇವಾಗ ಇದೆ. ಸೊ ಗಾಯ್ಸ್ ಇವಳು ಬರ್ಡೇ ಬರ್ತಾ ಇದೆ, ಇನ್ನೊಂದು ವೀಕ್ ಇದೆ. ಇನ್ನೊಂದು ಫ್ರೈಡೇ ಬರ್ತಡೆ ಅವಳದು. ಸೊ ಪಾರ್ಟಿ ಕೇಳ್ತಾ ಇದ್ದೀನಿ. ಎಷ್ಟು ಜನ ಅದೇ ಇನ್ನೆಷ್ಟು ದಿನ ಆಯ್ತು? 27. 5 ದಿನ ಆಯ್ತಾ ಅಷ್ಟೇ. 5 ದಿನನಾ? ಇನ್ನು 5 ದಿನ ಆಯ್ತು ಅವಳು ಬರ್ತಡೆ. ಸೊ ನೋಡೋಣ ಏನಾಯ್ತದೆ ನೋಡುವುದ. ಈಗ ಅವರೆಲ್ಲ ದೊಡ್ಡವರು ನಮ್ಮ ಕೈಲಿ ಸಿಗಲ್ಲ, ಏನು ಮಾಡೋದು ಇದು. ಇವಳೆಲ್ಲ ಸುಮ್ಮನೆ ಕಾಲು ಎಳಿತಿದ್ದಾಳೆ, ಇದೆಲ್ಲ ನಂಬಕ್ಕೆ ಹೋಗ್ಬೇಡಿ. ಇವಾಗಲೇ ಸೊಪ್ಪು ಹಾಕ್ಬಿಟ್ಟು ನೋಡ್ಕೊಬಿಡಿ. ಏನೆಲೆ ಅಕ್ಕ ನೀನು ಕಾಲು ಎಳಿಲಿಲ್ಲ ಅಂದರೆ ಸಮಾಧಾನನೇ ಆಗೋದಿಲ್ಲ ಇವಳಿಗೆ. ನೋಡಿ ನಿಂಗೆ ಆ ಥರ ಕಾಲು ಎಳಿಲಿಲ್ಲ ಅಂದರೆ ತುಂಬ ಗೋಳಿಕತ್ತಾಳೆ ಮಾತ್ರ. ನನ್ನ ಸಿಕ್ಕಾಪಟ್ಟೆ ಮಾಡಿತಾರಲ್ಲ, ಉರಿತೈತೆ ಒಲೆ. ನನಗಂತೂ ಅಡುಗೆ ಆದ್ಮೇಲೆ ನೋಡೋದೇ ಇದಾಗೈತೆ ನನಗೆ. ಟಾರ್ಚರ್ ಮಾಡ್ಕೊ ಏನು. ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಿದೆ, ಬಟ್ ಹೊಗೆನೂ ಹಂಗೆ ಬರ್ತಿದೆ. ಏನು ಮಾಡೋದು ಸಹ ಗೊತ್ತಾಗ್ತಾ ಇಲ್ಲ. ನಾನು ಈ ಕಡೆ ಹಿಂದೆ ಕೂತ್ಬಿಟ್ಟಿದ್ದೀನಿ, ಹೊಗೆ ಅಂತೂ ಸಿಕ್ಕಾಪಟ್ಟೆ ಬರ್ತಿದೆ ಆ ಕಡೆ. ಸೊ ಈ ಸೈಡ್ ಕೂತಿದ್ದೀನಿ. ಈಗ ಚಿಕನ್ ಎಲ್ಲ ಬೇಯ್ತಾ ಇದೆ. ನೀರು ಹಾಕಿ ಅಕ್ಕಿ ಹಾಕಿ ವಿಜಿಲ್ ಹೊಡ್ಸಂಗಿಲ್ಲ, ಚೆನ್ನಾಗಿ ಬೇಯಿಸಿ ಹಂಗೆ ದಮ್ ಕಟ್ಬಿಟ್ರೆ ಚಿಕನ್ ಬಿರಿಯಾನಿ ರೆಡಿ, ಸವಿಯಲು ಸಿದ್ಧ. ಸೊ ಲೈಟ್ ಹಾಕ್ತೀನಿ ಇವಾಗ. ಹೋಗಿರಿ ಒಂದು ನಿಮಿಷ, ಕಾಣಿಸ್ತಾ ಇಲ್ಲ. ಬೇಡ ಬೇಡ ಸಾಕು ಬಿಡಿ. ಯಾಕೆ ಇಷ್ಟು ಒಂದು ಲೈಟ್ ಅಲ್ಲಿ ಆ ಕಡೆ ಸೈಡ್ ಇನ್ನೊಂದೆರಡು ಲೈಟ್ ಹಾಕ್ಸ್ಬೇಕು. ಬಟ್ ಈಗ ಸದ್ಯಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇನ್ಮೇಲೆ ವೀಡಿಯೋಸ್ ನೋಡ್ತಾ ಇರಿ. ಸೊ ಜಾಸ್ತಿ ಹೊಗೆ ಬರ್ತೈತೆ, ಏನು ಮಾಡೋದು. ಹೊಗೆ ಅಂತೂ ಸಿಕ್ಕಾಪಟ್ಟೆ ಬರ್ತಿದೆ. ಸೊ ಹೆಂಗೆ ಮಾಡೋದು. ಒಂದು ಸ್ವಲ್ಪ ತೊಡ್ಕೊಡು. ನಾ ಹಿಂಗೆ ಅಣ್ಣ ಜೋ ನೋಡಿ, ನೀನು ಎಳಿಸ್ತಿದ್ಯಲ್ಲ. ಅವಳು ಬೇರೆ ಥರ ಹತ್ತಿದ್ರೆ ಕಣ್ಣೀರು ಒರೆಸ್ಬೋದಿತ್ತು. ಈ ಥರ ಹೇಳ್ತಿದ್ದಾಳೆ, ಕಣ್ಣೀರೆಲ್ಲ ಒರ್ಸಕ್ಕೆ ಹೋಗಲ್ಲ. ಹತ್ರ ನೀನು ಒರ್ಸಕ್ಕೆ ಬರಲ್ಲ. ಇದು ಅಡುಗೆ ಮಾಡುವಾಗ ಅಲ್ವಾ ಕಣ್ಣೀರು ಬರ್ತಿರೋದು, ಅದಕ್ಕೆ ಒರ್ಸಕ್ಕೆ ಬರಲ್ಲ. ಬಟ್ಟೆ ಕೊಡಿಸಿ ಅದ್ರ ಮೇಲೆ ಹಾಕಿದ್ದೀನಿ. ಸುಮ್ಮನೆ ಏನೇನಾರ ಅಲ್ವಾ. ಹೋಗೆ ಇವಾಗ ಉರಿತೈತೆ ನೋಡಿ. ತೋರಿಸು ಬೆಂಕಿ. ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಓಕೆನಾ? ಬಾಯ್ ಬಾಯ್. ನೆಕ್ಸ್ಟು ಯಾವ ವಿಡಿಯೋ ಬೇಕಂತ ನೀವು ಕಮೆಂಟ್ ಮಾಡಿ. ಯಾಕೆ ಕಮೆಂಟ್ ಮಾಡ್ತಾಯಿಲ್ಲ? ಸೊ ನೀವೆಲ್ಲರೂ ಕಮೆಂಟ್ ಮಾಡಿದ್ರೆ ನಾನು ಮುಂದಿನ ಯಾವ ಬ್ಲಾಗ್ ಮಾಡಬೇಕು ಅಂತ ಹೇಳ್ತೀನಿ.